ಹಾಯ್ ಹಾಲ್ ಇದು ಮಂಡೇ ಮಿನಿ ವ್ಲಾಗ್. ಬೆಳಿಗ್ಗೆ ಎದ್ದು ಬಂದು ನೋಡಿದ್ರೆ ಮಳೆ ಬರ್ತಾನೆ ಇತ್ತು. ಇನ್ನು ಈ ಟೈಮಲ್ಲೆಲ್ಲ ಮಕ್ಕಳು ಪಾಪ ಸ್ಕೂಲು ಕಾಲೇಜ್ಗೆ ಹೋಗೋದು ಹೇಗೆ ಅಲ್ಲ. ನಾನು ಬೆಳಿಗ್ಗೆ ಎದ್ದು ಬಂದಿದ ತಕ್ಷಣ ಈ ವೆದರ್ಗಂತೂ ಅಕ್ಕಿ ಎಲ್ಲ ಚಿಲಿಪಿಲಿ ಅಂತ ಇದ್ದಕ್ಕೂ ತುಂಬಾ ಚೆನ್ನಾಗಿತ್ತು. ಈ ಟೈಮಲ್ಲಿ ಒಂದು ಬಿಸಿ ಬಿಸಿ ಕಾಫಿ ಅಥವಾ ಟೀ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಇನ್ನು ಮಾರ್ನಿಂಗ್ ಬೇರೆ ಟಿಫನ್ ರೆಡಿ ಮಾಡಬೇಕು, ಹಾಗಾಗಿ ಫಸ್ಟು ಟೀ ಮಾಡೋಣ ಅಂತ ಬಂದೆ. ಮಸಾಲ ಚಾಯ್ ಇದಂತೂ ತುಂಬಾ ಚೆನ್ನಾಗಿದೆ. ಈ ಟೀ ಪೌಡ್ರ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಟೀ ಅಂತೂ ಘಮ ಘಮ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಒಳ್ಳೆ ಘಮ ಬರ್ತಾ ಇರುತ್ತೆ. ಈ ಚಳಿಗೆ ಈ ಮಸಾಲ ಚಾಯ್ ಸೂಪರ್. ಮತ್ತು ಇವತ್ತಿನ ತಿಂಡಿಗೆ ನಾನು ಪಡ್ಡು ಮಾಡಿ ಬಾಂಬೆ ಸಾಗು ಮಾಡಿ ಚಟ್ನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಕ್ಕಳಿಂದ ಕಾಲೇಜ್ಗೆ ಹೋಗಲೇಬೇಕಲ್ಲ, ಟೈಮ್ ಆಗುತ್ತಲ್ಲ, ಮಳೆ ಬರದೇ ಹೋಗಲಿ, ಅವರು ಹೋಗಲೇಬೇಕು. ಹಾಗಾಗಿ ಬೇಗ ಟಿಫನೇ ಮಾಡಿ ಮುಗಿಸ್ದೆ. ಮತ್ತು ಇನ್ನು ಇವತ್ತು ಸೋಮವಾರ, ನಂಗೆ ಸೋಮವಾರ ಬಂತು ಅಂದರೆ ಒಳ್ಳೆ ಹಬ್ಬ ಥರ. ನಮ್ಮನೆ ದೇವ್ರ ಪೂಜೆ ನಾವು ಸೋಮವಾರನೇ ಮಾಡೋದು. ಹಾಗಾಗಿ ಇನ್ನು ನಾನು ಸೋಮವಾರ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡೋದಕ್ಕೆ ಟೈಮ್ ಆಗುತ್ತೆ. ಆದರೆ ಮನೆಯಲ್ಲೆಲ್ಲ ಅದಕ್ಕೆ ಕ್ಲೀನ್ ಮಾಡಿಕೊಂಡ್ರೆ ನಾನು ಮನೆ ಅಡುಗೆ ಮನೆ ಮತ್ತು ದೇವ್ರ ಮನೆ ನಾನು ಮಾಡ್ಕೊಳ್ತೇನೆ. ಬೇಗನೆ ಪೂಜೆ ಎಲ್ಲ ಮುಗಿಸಿದ್ವಿ. 9 ಗಂಟೆ ಅಷ್ಟರಲ್ಲೆಲ್ಲ ನಮ್ಮ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿದ್ದಾದಮೇಲೆ ಇವನು ರಾಮು ಬೇರೆ ಊರಿಂದ ಬಂದಿದ್ದ. ಅವನ ಅದಕ್ಕೆ ಹತ್ರ ಜಗಳ ಮಾಡ್ತಾ ಇದ್ದ ಏನೋ ವಿಷಯಕ್ಕೆ, ಹಾಗೆ ಹೀಗೆ ಅಂತ ಹೇಳಿ. ಅವನ ಹತ್ರ ಸ್ವಲ್ಪ ಮಾತಾಡಿದಾದ್ಮೇಲೆ ಫೋರಮಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ರೆಡಿಯಾಗಿ ಹೊರಟ್ವಿ. ನಾವು ಇಲ್ಲಿ ಮೆಟ್ರೋ ಸ್ಟೇಷನ್ಗೆ ಅಣ್ಣ ಬಂದು ಡ್ರಾಪ್ ಮಾಡಿದ್ರು. ಅಲ್ಲಿಂದ ಇಬ್ಬರೂ ಫೋರಮಲ್ಗೆ ಹೋದ್ವಿ. ನಾನು ಎಕ್ಸಿಲೇಟರ್ಗೆ ಹೋಗೋಣ ಅದಕ್ಕೆ ಇಲ್ಲ ನಾನು ಬರಲ್ಲ ಅಂತ ಅಂದ್ಬಿಟ್ಟು ಪಾಪ ಅವ್ರು ಸ್ಟೆಪ್ಸ್ ಹತ್ಕೊಂಡೇ ಬರ್ತಾಯಿದ್ರು. ನನಗೆ ಅಯ್ಯೋ ಅಂತ ಅನಿಸ್ತು. ನಾವು ಹೋಗಿದ್ದ ಕಡೆ ಎಲ್ಲ ಅಲ್ಲಿ ಲಿಫ್ಟ್ ಇರಲಿಲ್ಲ, ಹಾಗಾಗಿ ಪಾಪ ಸ್ಟೆಪ್ಸ್ ಹತ್ಕೊಂಡೇ ಬಂದರು. ನೀನು ಅಲ್ಲಿಂದ ಬರ್ತೀನಿ ಅಂತ ಬೇರೆ ಹೇಳಿತ್ತು ಕಾಲೇಜಿಂದ. ಹಾಗಾಗಿ ನಾವು ಫಸ್ಟೇ ಹೋಗಿರೋಣ ಅಲ್ಲಿ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಇಲ್ಲಿ ಬಂದು ಒಂದು 5 ನಿಮಿಷ ವೆಯ್ಟ್ ಮಾಡಿದ್ವಿ. ಮೆಟ್ರೋ ಬರೋದಕ್ಕೆ ಒಂದು 5 ನಿಮಿಷ ಬೇಕಾಗಿತ್ತು. ಇಲ್ಲಿ ಬಂದು ವೆಯ್ಟ್ ಮಾಡಿ ಆಮೇಲೆ ಇಲ್ಲಿ ಫೋರಮಲ್ಗೆ ಬಂದ್ವಿ. ಇಲ್ಲಿ ಸ್ವಲ್ಪ ನಾವು ಶಾಪಿಂಗ್ ಮಾಡಬೇಕಾಗಿತ್ತು. ಅದು ಏನೇನು ಶಾಪಿಂಗ್ ಮಾಡಿದೆ ಅಂತ ನಾನು ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನಾವೇನೆಲ್ಲ ತೊಗೊಂಡು ಬಂದ್ವಿ ಅಂತ. ಇವಾಗ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ವಿ. ಬಂದಮೇಲೆ ಹೋಗೋಣ, ಮಗುನು ಬಂದಮೇಲೆ ಒಟ್ಟಿಗೆ ಹೋಗಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು. ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬಾ ಇಲ್ಲೇ ಹಾಗೆ ಹೊರಗಡೆ ಸ್ವಲ್ಪ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನಾನಿಬ್ಬರೂ ಹೀಗೆ ಬಂದ್ವಿ. ಇಲ್ಲಿ ಬಂದು ಅಷ್ಟರಲ್ಲಿ ಬಾನಿನೂ ಬಂತು. ಬೇಕಾಗಿದ್ದನ್ನೆಲ್ಲನೂ ನಾವು ಶಾಪ್ ಮಾಡಿದ್ವಿ. ಎಲ್ಲ ತೊಗೊಂಡಿದ್ದೆಲ್ಲ ಆಗಿದ್ದಾದಮೇಲೆ ಅಲ್ಲೇ ಶಿವಸಾಗರ್ಗೆ ಊಟಕ್ಕೆ ಹೋದ್ವಿ. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋಣ ಅಂತ ಅಂದ್ಬಿಟ್ಟು ಬಂದರೆ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಳೆ ಬಂದಿದೆ ನಮಗೆ ಗೊತ್ತಾಗಿಲ್ಲ. ಒಳಗಡೆನೇ ಇದ್ವಲ್ಲ ನಾವು, ಮಾಲ್ ಒಳಗಡೆ ಇರಬೇಕಾದ್ರೆ ನಮ್ಗೆ ಮಳೆ ಬಂದಿದೆ ಗೊತ್ತಾಗಿಲ್ಲ. ನೋಡಿದ್ವಿ. ಆಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊಟ್ಟೋಗ್ಬಿಡೋಣ. ಆಟೋ ಬುಕ್ ಮಾಡಿದ್ರೆ ಮತ್ತು ಇನ್ನು ನಿಂತ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಬೇಡ ಆಟೋದಲ್ಲೇ ಹೋಗೋಣ ಅಂತ ಅದು ಕೇಳಿದ್ರು. ಹಾಗಾಗಿ ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ವಿ.